ಬೇಡಕಿಹಾಳದ ಐತಿಹಾಸಿಕ ಶ್ರೀ ಸಿದ್ದೇಶ್ವರ ತಲಾವಿ ನವೀಕರಣ ಕಾಮಗಾರಿಗೆ ಚಾಲನೆ. ಬೇಡಕಿಹಾಳ ಪಟ್ಟಣದ ಐತಿಹಾಸಿಕ ಹಾಗೂ ಧಾರ್ಮಿಕ ಮಹತ್ವ ಹೊಂದಿರುವ ಶ್ರೀ ಸಿದ್ದೇಶ್ವರ ತಲಾವಿ ನವೀಕರಣ ಕಾಮಗಾರಿಗೆ ಶುಕ್ರವಾರ ಚಾಲನೆ ನೀಡಲಾಯಿತು. ನಿಪ್ಪಾಣಿ ಶಾಸಕಿ ಸೌ ಶಶಿಕಲಾ ಜೊಲ್ಲೆ ಅವರ ವಿಶೇಷ ಪ್ರಯತ್ನದಿಂದ ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಲಾವಿ ನವೀಕರಣ ಕಾಮಗಾರಿ ಕೈಗೊಳ್ಳಲಾಗಿದೆ. ಕಾಮಗಾರಿಯ ಉದ್ಘಾಟನೆಯನ್ನು ಶ್ರೀ ಬಸವಪ್ರಸಾದ ಜೊಲ್ಲೆ ಅವರ ಹಸ್ತದಿಂದ ನೆರವೇರಿಸಲಾಯಿತು. ಐತಿಹಾಸಿಕ ತಲಾವಿಯ ಅಭಿವೃದ್ಧಿ ಹಾಗೂ ಸೌಂದರೀಕರಣಕ್ಕೆ ಈ ಕಾಮಗಾರಿ ಮಹತ್ವದ ಹೆಜ್ಜೆಯಾಗಿದ್ದು, ಇದರಿಂದ ಸ್ಥಳೀಯ ನಾಗರಿಕರು ಹಾಗೂ ಭಕ್ತರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ದೇಶ್ವರ ದಸರಾ ಮಹೋತ್ಸವ ಸಮಿತಿಯ ಸರ್ವ ಸದಸ್ಯರು ಹಾಗೂ ಗ್ರಾಮದ ನಾಗರಿಕರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಹಾಲಸಿದ್ದನಾಥ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ಜಯಕುಮಾರ ಖೋತ್, ರಾಮಚಂದ್ರ ಡೊಮನೆ, ಮಲಗೊಂಡ ಪಾಟೀಲ, ಬಾಲಾಸಾಹೇಬ ಶಿಂದೆ, ಶ್ರೀಕಾಂತ ಬನ್ನೆ, ತಾತ್ಯಾಸಾಹೇಬ ಕೇಸ್ತೆ ಸೇರಿದಂತೆ ಹಲವಾರು ಗಣ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ಐತಿಹಾಸಿಕ ಶ್ರೀ ಸಿದ್ದೇಶ್ವರ ತಲಾವಿಯ ನವೀಕರಣ ಕಾಮಗಾರಿ ಕೈಗೆತ್ತಿಕೊಂಡಿರುವುದಕ್ಕೆ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿ ಕಾಮಗಾರಿ ಗುಣಮಟ್ಟದಿಂದ ಹಾಗೂ ಶೀಘ್ರವಾಗಿ ಪೂರ್ಣಗೊಳ್ಳಬೇಕು ಎಂದು ಆಶಿಸಿದರು. ವರದಿಗಾರರು ಲಕ್ಷ್ಮಣ ಹಕ್ಕೆ, ನಿಪ್ಪಾಣಿ. परमेश्वर यथेष्टार्थ नामानि परमेश्वर यथेष्टार्थ पौत्राणि परमेश्वराय नमामि. जय मंगलम, जय नमः पार्वती पते महादेव. जय श्री सिद्धेश्वर महाराज की जय. जय श्री सिद्धेश्वर महाराज की जय. तलाव आहे हो, तलावाच्या शुद्धीकरणासाठी माननीय आमच्या कर्तव्यदक्ष आमदार 3 वेळा निप्पाणी मतदारसंघातून ज्यांनी हॅट्रिक निधी साधला आणि त्याच पद्धतीने अभिवृद्धीचे अधिकार असं म्हणून जर काय ओळखले जाणारे मातोश्री सभापती शशिकला अण्णासाहेब जल्ले वहिनीजी यांच्या माध्यमातून जो अनमोल असा भरघोस असा निधी आम्हाला उपलब्ध झाला आहे, त्या निधीच्या माध्यमातून आज आम्ही या बेडक्याच्या तलावाच्या सुशोभीकरण कामाचा भूमिपूजन सोहळा इथं आयोजित केलेला आहे. आणि या आयोजित सोहळ्यासाठी उपस्थित सर्वांचे सहर्ष स्वागत आणि प्रास्ताविक करण्यासाठी आदरणीय आमचे महाराष्ट्राचे सन्माननीय मलवडा यांना विनंती करतो. ಮತ್ತು ಮಾಜಿ ಸಂಸದರು, DDCCಯ ಅಧ್ಯಕ್ಷರು ಮತ್ತು CY ಅಧ್ಯಕ್ಷರಾದಂಥ ಅನ್ನಸಮನ ಜೊಲ್ಲೆಜಿ ಇವರಿಬ್ಬರು ಒಂದು ಪ್ರಯತ್ನದಿಂದ ಮಂಜೂರಾದಂಥ ಅನುದಾನದಿಂದ ಈಗಾಗಲೇ ಹಿರಿಕಾಳಿನ ಒಂದು ಕೆರೆ ಅಭಿವೃದ್ಧಿ ಕಾಮಗಾರಿಯನ್ನು ಚಾಲನೆ ನೀಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂಥ ಭಾರತೀಯ ಜನತಾ ಪಕ್ಷದ ನಿಪ್ಪಾಣಿಯ ಗ್ರಾಮೀಣ ಅಧ್ಯಕ್ಷರಾದಂಥ ಬಾಳಾಸಾಹೇಬಣ್ಣ ಕದಂ ಅವರೇ, ಹಲಸಿದ್ದನಾಥ ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾದಂಥ ಶ್ರೀಕಾಂತಣ್ಣ ಬನ್ನೆ ಅವರೇ, ಅದೇ ರೀತಿ ಊರಿನ ಹಿರಿಯರಾದಂಥ ಡೊಮ್ಮೆ ಅಣ್ಣ ಅವರೇ, ಮಲ್ಗೋಡಣ್ಣ ಅವರೇ, ತಾತ್ಯಾಸಾಹೇಬಣ್ಣ ಕೇಸ್ತೆ ಅವರೇ, ವಿಲಾಸ್ ತಟ್ಟಾರ್ ಅವರೇ, ಅದೇ ರೀತಿ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಉಪಸ್ಥಿತರಿರ್ತಕ್ಕಂಥ ಎಲ್ಲ ಊರಿನ ಹಿರಿಯರೇ ಮತ್ತು ಪತ್ರಕರ್ತ ಮತ್ತು ಮಾಧ್ಯಮದ ಸಹೋದರರು, ಈಗಾಗಲೇ ಸಾಕಷ್ಟು ಜನ ಈ ಭಾಗದಲ್ಲಿ ನಮ್ಮ ತಾಯಿಯವರು ಮಾಡಿದಂಥ ಕೆಲಸ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನಮ್ಮ ಭಾರತೀಯ ಜನತಾ ಪಕ್ಷ ಇದು ಎಲ್ಲ ರಾಷ್ಟ್ರೀಯ ಪಕ್ಷಕ್ಕಿಂತಲೂ ಒಂದು ಭಿನ್ನವಾದಂಥ ಪಕ್ಷ. ಯಾಕಂದರೆ ಅಭಿವೃದ್ಧಿಯ ರಾಜಕಾರಣ ಮಾಡೋ ಯಾವುದಾದ್ರೂ ಪಕ್ಷ ಇಲ್ಲಂದರೆ ಇದು ನಮ್ಮ ಭಾರತೀಯ ಜನತಾ ಪಕ್ಷ. ಮತ್ತು ನಮ್ಮ ದೇಶಕ್ಕೆ ಸೌಭಾಗ್ಯ ಅಂತ ತಿಳ್ಕೊಳ್ಬೇಕು. ಯಾಕಂದರೆ ಅವರೇ ಕನಸನ್ನು ಇಟ್ಕೊಂಡಿದ್ದಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್. ಅದೇ ಕನಸನ್ನು ನೆನಸು ಮಾಡಲಿಕ್ಕೆ ಈ ಭಾಗದಲ್ಲಿ ನಮ್ಮ ತಂದೆಯವರು ಮತ್ತು ತಾಯಿಯವರು ನೋಡಿ ಅವರೊಂದು ನೇತೃತ್ವ ಕೆಳಗಡೆ ಈ ಭಾಗದಲ್ಲಿ ಅಭಿವೃದ್ಧಿ ಪರ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. 2013ರ ಹಿಂದೆ ನಿಪ್ಪಾಣಿ ಯಾವ ರೀತಿ ಇತ್ತು, ಈಗ ನಿಪ್ಪಾಣಿ ಯಾವ ರೀತಿ ಬದಲಾವಣೆ ಆಗಿದೆ, ನೀವೆಲ್ಲರೂ ಕೂಡ ನಿಮ್ಮ ಕಣ್ಣು ಮುಂದೆ ನೋಡಿದ್ದೀರಿ. ಮೊದಲು ಮೂಲಭೂತ ಸೌಕರ್ಯನೂ ಕೂಡ ಇರಲಿಲ್ಲ, ಆದರೆ ಇವತ್ತು ಎಲ್ಲ ಗ್ರಾಮಗಳಲ್ಲಿ, ಎಲ್ಲ ದೊಡ್ಡ ಗ್ರಾಮಗಳಲ್ಲಿ ಒಂದು ರೋಡಿನ ವ್ಯವಸ್ಥೆ ಇರ್ಬೋದು, ಕುಡಿಯುವ ನೀರಿಗೋಸ್ಕರ ಪ್ರತಿಯೊಂದು ಹಳ್ಳಿಯಲ್ಲಿ ಸರ್ಕಾರದ ವತಿಯಿಂದ ಇರ್ಬೋದು, ಎಲ್ಲಿ ಕಡಿಮೆ ಬೀಳ್ತದೆ ಅಲ್ಲಿ ನಮ್ಮ ಜೊಲ್ಲೆ ಗ್ರೂಪ್ ವತಿಯಿಂದ ನಾವು ಫಿಲ್ಟರ್ ನೀರನ್ನು ಕುಡಿಯೋ ವ್ಯವಸ್ಥೆಯನ್ನು ಮಾಡಿದ್ವಿ. ಅದೇ ರೀತಿ ವಿದ್ಯುತ್ಗೋಸ್ಕರ ನಿರಂತರ ಜ್ಯೋತಿ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಗ್ರಾಮಗಳಲ್ಲಿ ಮಾಡಿದ್ದೀವಿ. ಅದೇ ರೀತಿ ಯುವಕರಿಗೋಸ್ಕರ ಪ್ರತಿಯೊಂದು ಗ್ರಾಮಗಳಲ್ಲಿ ಅವರು ಆರೋಗ್ಯ ಒಳ್ಳೆಯದಿರಬೇಕಂತ ತಿಳ್ಕೊಂಡು ಜಿಮ್ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಎಲ್ಲ ಸಮುದಾಯಗಳಿಗೆ ಸಮುದಾಯ ಭವನ ವ್ಯವಸ್ಥೆ ಇರ್ಬೋದು, ಅಥವಾ ಎಲ್ಲ ಜಾತಿ ಪಂಥಗಳಿಗೆ ಏನಾದರೂ ಒಂದು ಮಂದಿರಗಳಿದ್ದಾವೆ, ಮಸ್ಜಿದ್ಗಳಿದ್ದಾವೆ, ಅದಕ್ಕೂ ಕೂಡ ಅಭಿವೃದ್ಧಿಗೋಸ್ಕರನೂ ಕೂಡ ನಾವು ಸಾಕಷ್ಟು ಅನುದಾನವನ್ನು ನೀಡಿದ್ದೀವಿ.
ಅದೇ ಮಾಡುವಾಗ ಯಾವಾಗ ದಸರಾ ಹಬ್ಬ ಬರುತ್ತೆ ಅವಾಗ ಇಡೀ ನಮ್ಮ ಬರೀ ಮತಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಇಡೀ ಚಿಕ್ಕೋಡಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೇಳಿದ್ರು ಕೂಡ ಏನಾಗ್ತದೆ ದಸರಾ ಹಬ್ಬ ಬಂದಾಗ ಎಲ್ಲರೂ ತೆಗೆದು ಹೋಗಬೇಕಂದ್ರೆ ಬೇಡಿಕೆ ಗ್ರಾಮದ ಕಡೆ. ಯಾಕಂದರೆ ದಸರಾ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಬಂದಿರುವಂಥ ಒಂದು ಇತಿಹಾಸ ಬೇಡಿಕೆ ಗ್ರಾಮಕ್ಕಿದೆ. ಅದು ಕುಸ್ತಿ ಪ್ರದರ್ಶನ ಇರ್ಬೋದು, ಅದ್ರ ಜೊತೆಗೆ ಕೆಟ್ಟಂಥ ಒಂದು ಪಟಾಕಿ ಪ್ರದರ್ಶನ ಮತ್ತು ಫೌಂಟನ್ಸ್ಗಳನ್ನು ಕೂಡ ವ್ಯವಸ್ಥೆಯನ್ನು ಮಾಡ್ತಾ ಇರ್ತೀವಿ. ಆದರೆ ಇಷ್ಟು ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀರಿ. ಆದರೆ ಇಲ್ಲಿ ಈ ಒಂದು ಕೆರೆ ಒಂದು ಅಭಿವೃದ್ಧಿಯನ್ನು ಇನ್ನೂ ಮಠ ಯಾರೂ ಕೂಡ ಮಾಡಿರಲಿಲ್ಲ. ಯಾಕಂದರೆ ದಸರಾ ಹಬ್ಬದಲ್ಲಿ ಏನಿಲ್ಲಿ ಪಟಾಕಿ ಪ್ರದರ್ಶನ ಇರುತ್ತೆ ಅವಾಗ ಸಾಕಷ್ಟು ಜನ ನೋಡ್ಲಿಕ್ಕೆ ಬರ್ತಾರೆ. ಅದಕ್ಕೆ ಅವ್ರಿಗೆ ಒಳ್ಳೆಯ ರೀತಿಯಾಗಿ ಕೂಡಲಿಕ್ಕೆ ಜಾಗ ಇರಲಿಲ್ಲ, ಒಳ್ಳೆಯ ರೀತಿಯಾಗಿ ನೋಡ್ಲಿಕ್ಕೆ ಜಾಗ ಇರಲಿಲ್ಲ. ಅದಕ್ಕೆ ಇದೆಲ್ಲ ಗ್ರಾಮಸ್ಥರು ಬಂದು ದಸರಾ ಕಮಿಟಿದವ್ರು ಬಂದು ಯಾವಾಗ ನಮ್ಮ ತಂದೆ ತಾಯಿಯವರು ಭೇಟಿಯಾದರು, ಅವರು ಮೊದಲನೇ ಹಂತದಲ್ಲಿ ಸುಮಾರು 16 ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡಿ ಈಗಾಗಲೇ ಅರ್ಧ ಕಾಮಗಾರಿಯನ್ನು ಮುಗಿಸಿದ್ದಾರೆ. ಮತ್ತು ಈಗ ಬರ್ತಕ್ಕಂಥ ದಿನಮಾನಗಳಲ್ಲಿ ಇವತ್ತು ಮತ್ತೆ 20 ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಅನುಮಾನ ಇದೆ. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಭಾಗವನ್ನು ಒಂದು ಸರ್ವಾಂಗೀಣ ಅಭಿವೃದ್ಧಿ ಮಾಡೋ ಒಂದು ಕನಸನ್ನು ಇಟ್ಕೊಂಡು ನಾವು ಜೊಲ್ಲೆ ಪರಿವಾರದವ್ರ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ 20 ಲಕ್ಷ ಬಿಟ್ಟರೂ ಕೂಡ ಇಡೀ ಕಾಮಗಾರಿ